ಗಲಾಟೆ ಆಗ್ತಾ ಇರೋದು ಏನಕ್ಕಪ್ಪ ಅಂದರೆ ಇವರು ಸಬ್ಸಿಡಿ ಕೊಟ್ಬಿಟ್ಟು ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತ 1 BHKದು ಗಲಾಟೆ ಆಗ್ತಾಯಿದೆ. ಬಟ್ 2 BHKಗೆ ಯಾವುದೇ ರೀತಿಯ ಇದಿಲ್ಲ. ಏನಕ್ಕಪ್ಪ ಇಲ್ಲ ಅಂತಂದರೆ ಇದಕ್ಕೆ ಯಾವುದೇ ರೀತಿ ಅವರು ಸಬ್ಸಿಡಿ ಕೊಡ್ತೀನಿ ಅಂತ ಹೇಳಿಲ್ಲ. ಒಂದು ಕಡೆ ಮಾತ್ರ ಅದೇ ಗೂಳಿಮಂಗಲ ಅನ್ನೋ ಕಡೆ ಮಾತ್ರ ರಿಜಿಸ್ಟ್ರೇಷನ್ಗೆ ಆಲ್ರೆಡಿ ಬಿಟ್ಟಿದ್ದಾರೆ. ಇನ್ನೊಂದು 2 BHK ಮಾಹಿತಿ ಇನ್ನೇನಪ್ಪ ಇದೆ ಅಂತಂದರೆ ನೀವು ಮಾಮೂಲಿ ಅಮೌಂಟ್ ಕಟ್ಬಿಟ್ಟು ತಗೊಳ್ಳೇಬೇಕು ಅಷ್ಟೇ. ಒಟ್ಟಿಗೆ ಅಂದರೆ ಅದನ್ನು 14 ಲಕ್ಷನ 3 ಭಾಗ ಡಿವೈಡ್ ಮಾಡ್ತಾರೆ. ಫಸ್ಟು 3 ಲಕ್ಷ ಕಟ್ಟಬೇಕು, ಆಮೇಲೆ 5 ಲಕ್ಷ ಕಟ್ಟಬೇಕು, ಆಮೇಲೆ 6 ಲಕ್ಷ ಕಟ್ಟಬೇಕು. ಟೋಟಲು 14 ಲಕ್ಷ. ಟೋಟಲ್ 14 ಲಕ್ಷನ 2 BHK ಮನೆಗಳಿಗೆ ನೀವು ಕಟ್ಟಬೇಕಾಗುತ್ತೆ. ಕಟ್ಟಿ ನಿಮ್ಮ ಹೆಸರಿಗೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ನೀವು ಒಟ್ಟಿಗೆ ಏನಾದ್ರು ಕಟ್ಬೋದು, ಇಲ್ಲಾಂದರೆ ಒಂದು ಸತಿ 3 ಡಿವೈಡ್ ಮಾಡಿ 3 ಭಾಗ ಕಟ್ಬೋದು. ಫಸ್ಟ್ ಮಾತ್ರ ನೀವು ಅರ್ಜಿ ಹಾಕ್ದಾಗ ಮಾತ್ರ ಮೆಸೇಜ್ ಯಾವಾಗ ಬರುತ್ತೆ ಅವಾಗ 3 ಲಕ್ಷ ಕಂಪಲ್ಸರಿ ಕಟ್ಟಲೇಬೇಕು. ಫಸ್ಟ್ ಡೆಪಾಸಿಟೇ 3 ಲಕ್ಷ ಮಾಡಬೇಕು ನೀವು. ಇವು 1 BHK ಯಾವ ರೀತಿ 50,000 1 ಲಕ್ಷ ಕಟ್ತಾರೋ ನೀವು ಅದೇ ರೀತಿ ಅದಕ್ಕೆ 2 BHK ಮನೆಗಳಿಗೆ 3 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಲೇಬೇಕು. ಆಮೇಲೆ ನೀವು